ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ರಾಹುಲ್ಸ್ ಕ್ಲಾರಿಟಿ ಕಾರ್ನರ್. ಇವತ್ತು ರವಿವಾರ IPLನಾಗ ಡಬ್ಬಲ್ ಧಮಾಕ ಐತಿ. 2 ಮ್ಯಾಚ್ ಅದಾವ. 1ನೇ ಮ್ಯಾಚ್ ಗುಜರಾತ್ ಟೈಟನ್ಸ್ ವರ್ಸಸ್ ಸನ್ ರೈಸರ್ಸ್ ಹೈದರಾಬಾದ್ ಆದ್ರೆ 2ನೇ ಮ್ಯಾಚ್ ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ CSK. 2 ಮ್ಯಾಚ್ ಡೀಟೇಲ್ಸ್, ಪ್ರಿವ್ಯೂ, ಪ್ರೆಡಿಕ್ಷನ್ ಎಲ್ಲ ಮಾಡೋಣಂತ. ಜಲ್ದಿ ವಿಡಿಯೋಕ್ಕೆ ಲೈಕ್ ಮಾಡಿರಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಯಾಕೆ ತಡ ಮಾಡೋನು, ಬರ್ರಿ ಶುರು ಮಾಡೋನು. ಇವತ್ತಿನ 1ನೇ ಮ್ಯಾಚ್ IPL 2024ರ 12ನೇ ಮ್ಯಾಚ್ ಗುಜರಾತ್ ಟೈಟನ್ಸ್ ವರ್ಸಸ್ ಸನ್ ರೈಸರ್ಸ್ ಹೈದರಾಬಾದ್. ಇವತ್ತು 3:30ಗೆ ಮ್ಯಾಚ್ ಸ್ಟಾರ್ಟ್ ಆಗ್ತೈತಿ. ಇದು ಎಲ್ಲಿ ನಡೀತೈತಿ ಅಂದ್ರೆ ವೆನ್ಯೂ ನರೇಂದ್ರ ಮೋದಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಗುಜರಾತ್ನಾಗ ನಡೀತೈತಿ. ಇಲ್ಲಿ ಟೋಟಲ್ 28 ಮ್ಯಾಚ್ ಆಗ್ಯಾವ. ಅದ್ರೊಳಗೆ ಬ್ಯಾಟಿಂಗ್ ಫಸ್ಟ್ ಆಡಿದ ಟೀಮ್ 13 ಸಲ ವಿನ್ ಆದ್ರೆ, ಬ್ಯಾಟಿಂಗ್ ಸೆಕೆಂಡ್ ಮಾಡಿದ ಟೀಮ್ 14 ಸಲ ವಿನ್ ಆಗೈತಿ. ಇನ್ನು ಒಂದು ಮ್ಯಾಚ್ನಾಗ ಟೈ ಆಗೈತಿ. ಈ ಒಂದು ಸೀಸನ್ನಾಗ ಇಲ್ಲಿ 5ನೇ ಮ್ಯಾಚ್ ಆಗಿತ್ತು, ಮುಂಬೈ ಇಂಡಿಯನ್ಸ್ ವರ್ಸಸ್ ಗುಜರಾತ್ ಟೈಟನ್ಸ್. ಆ ಮ್ಯಾಚ್ನಾಗ ಈಸಿ ಚೇಸ್ ಆಗೋ ಮ್ಯಾಚ್ ಮುಂಬೈ ಇಂಡಿಯನ್ಸ್ ಲಾಸ್ಟಿಗೆ ಹೋಗಿ ಎಡವಟ್ ಮಾಡ್ಕೊಂಡು ಸೋತಿದ್ರು. ಅದರ ಸಂಬಂಧ ಅಲ್ಲಿ ಗುಜರಾತ್ ಟೈಟನ್ಸ್ 5-6 ರನ್ ಲೈನ್ ವಿನ್ ಆಗಿತ್ತು. ಈ ಒಂದು ಗ್ರೌಂಡ್ನಾಗ ಎವರೇಜ್ ಸ್ಕೋರ್ 172. ಇಲ್ಲಿ ಟಾಸ್ ವಿನ್ ಆಗಿದ್ದು ಕ್ಯಾಪ್ಟನ್ ಚೇಸಿಂಗ್ ಮಾಡಕ್ಕೆ ನೋಡ್ಬೋದು. ಹೆಡ್ ಟು ಹೆಡ್ ರೆಕಾರ್ಡ್ಸ್ ಬಗ್ಗೆ ಮಾತಾಡಿದ್ರೆ ಈ 2 ಟೀಮ್ ನೋಡು ಟೋಟಲ್ IPLನಾಗ 3 ಮ್ಯಾಚ್ ಆಗ್ಯಾವ. ಅದ್ರೊಳಗೆ 2 ಮ್ಯಾಚ್ ಗುಜರಾತ್ ಟೈಟನ್ಸ್ ಗೆದ್ರೆ, 1 ಮ್ಯಾಚ್ SRH ಗೆದೈತಿ. ಪ್ಲೇಯಿಂಗ್ 11ದಾಗ ಏನು ಜಾಸ್ತಿ ಚೇಂಜಸ್ ಇರಲ್ಲ ಅಂಥೇಳಿ ನನಗೆ ಅನಿಸ್ತೈತಿ. ಜಾಸ್ತಿ ಪ್ಲೇಯಿಂಗ್ 11 ಬಗ್ಗೆ ಮಾತಾಡೋದು ಬೇಡ, 2 ಮ್ಯಾಚಿನ ಬಗ್ಗೆ ಮಾತಾಡ್ಬೇಕಲ್ಲ. ವಿಡಿಯೋ ಒಂದು ಸ್ವಲ್ಪ ಜಾಸ್ತಿ ಆಗಿಬಿಡ್ತೈತಿ. ಜಾಸ್ತಿ ಆದರೆ ಯಾರು ನೋಡಂಗಿಲ್ಲ ನೀವು. ಇನ್ನು ಟೀಮ್ ನ್ಯೂಸ್ ಬಗ್ಗೆ ಮಾತಾಡಿದ್ರೆ ಸನ್ ರೈಸರ್ಸ್ ಹೈದರಾಬಾದ್ ಟೀಮ್ ಅವರು 1ನೇ ಮ್ಯಾಚ್ KKR ವಿರುದ್ಧ ಸೋತ್ ಬಂದ್ರೆ, 2ನೇ ಮ್ಯಾಚ್ ಮುಂಬೈ ಇಂಡಿಯನ್ಸ್ ವಿರುದ್ಧ ಧೂಳು ಎಬ್ಬಿಸಿ ಬರತ್ತಾರ. ಅವರು ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿ ಬರತ್ತಾರ. ಅವರ ಒಂದು ಕಾನ್ಫಿಡೆನ್ಸ್ ಈಗ ನೆಕ್ಸ್ಟ್ ಲೆವೆಲಿಗೆ ಹೋಗಿರ್ತೈತಿ. ಅವ್ರ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳು ಅಂತೂ ಬೆಂಕಿ ಚಿಂದಿ ಫಾರ್ಮ್ನಾಗ ಅದಾರ. ಅದು ಈಗ ಬಂದಿರೋ ಟ್ರಾವಿಸ್ ಹೆಡ್ ಆಗಿರಲಿ, ಹ್ಯಾಂಡ್ರಿಚ್ ಕ್ಲಾಸನ್ ಆಗಿರಲಿ, ಆ್ಯಡನ್ ಮಾರ್ಕ್ರಮ್, ಅಭಿಷೇಕ್ ಶರ್ಮಾ ಎಲ್ಲರೂ ಟಾಪ್ನಾಗ ಅದಾರ. ಅವರು ಕಂಟಿನ್ಯೂಸ್ಲಿ ಈಗ 2 ಮ್ಯಾಚ್ನಾಗ ಬ್ಯಾಕ್ ಟು ಬ್ಯಾಕ್ 200+ ಸ್ಕೋರ್ ಮಾಡಿ ಬರತ್ತಾರ. ಅದ ಈ ಕಡೆ ಒಂದು ನೆಗೆಟಿವ್ ಪಾಯಿಂಟ್. ಅವ್ರ ಬೌಲರ್ಸ್ನು 200+ ರನ್ ಕನ್ಸೀಡ್ ಮಾಡ್ಯಾರ ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ನಾಗ. ಅದೇ ಈ ಕಡೆ ಗುಜರಾತ್ ಟೈಟನ್ಸ್ ಟೀಮ್ ನ್ಯೂಸ್ ಬಗ್ಗೆ ಮಾತಾಡಿದ್ರು. 1ನೇ ಮ್ಯಾಚ್ ಮುಂಬೈ ಇಂಡಿಯನ್ಸ್ ವಿರುದ್ಧ ಡಿಫೆಂಡ್ ಮಾಡ್ಕೊಂಡ್ರು. 168 ಇತ್ತದ ಸ್ಕೋರ್. ಅದೇ 2ನೇ ಮ್ಯಾಚ್ ಚಪಾಕ್ನಾಗ CSK ವಿರುದ್ಧ ಒಂದು ಅವ್ರದ್ದು IPL ಹಿಸ್ಟ್ರಿನಾಗೆ ಬಿಗ್ ಲಾಸ್. ಇದು ದೊಡ್ಡ ಒಂದು ಲಾಸ್. ಅವ್ರು ಈಗ ನೋಡಿ ಬರತ್ತಾರ CSK ವಿರುದ್ಧ. ಶುಭ್ಮನ್ ಗಿಲ್ ಅವರು ಫಾರ್ಮ್ನಾಗಿಲ್ಲ. ಇದು ಒಂದು ಭಾಳ ದೊಡ್ಡ ಕನ್ಸರ್ನ್ GT ಟೀಮಿಗೆ. ಇದು ಒಂದು ಅವರ ಫೇವ್ರೇಟ್ ಗ್ರೌಂಡ್ ಅಂತ ಹೇಳಿ ಎಲ್ಲರೂ ಮಾತಾಡ್ತಾರೆ. ಯಾವುದು ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂ. ಈ ಮ್ಯಾಚ್ನು ಅಲ್ಲೇ ಐತಿ. ಈ ಮ್ಯಾಚ್ನಾಗ ಶುಭ್ಮನ್ ಗಿಲ್ ಅವ್ರ ಕಡೆಯಿಂದ ಒಂದು ಬಿಗ್ ಇನ್ನಿಂಗ್ಸ್ ಬರಬಹುದು ಅಂಥೇಳಿ ನನಗೆ ಅನ್ಸತೈತಿ. ಇದ್ರ ಬಗ್ಗೆ ನೀವೇನಂತೀರಿ ಕಮೆಂಟ್ ಮಾಡಿ ಹೇಳ್ರಿ. ಇದು ಈಗ ಹಳಿ ಏನು GT ಇತ್ತಲ್ಲ, ಹಳಿ ಗುಜರಾತ್ ಟೈಟನ್ಸ್, ಅದು ಈಗ ಹಳಿ ಗುಜರಾತ್ ಟೈಟನ್ಸ್ ಅಲ್ಲ. ಇದು ಒಂದು ಹೊಸದೇ ಗುಜರಾತ್ ಟೈಟನ್ಸ್ ಆಗಿತ್ತು. ಯಾಕಂದ್ರೆ ಹಳಿ ಗುಜರಾತ್ ಟೈಟನ್ಸ್ದಾಗಿಂದ ಪ್ಲೇಯರ್ಸ್ ಭಾಳ ಮಂದಿ ಈ ಟೀಮ್ನಾಗಿಲ್ಲ. ಅಂದ್ರೆ ಈಗಂತರೂ ಈ ಬಾಲಿಂಗ್ ಲೈನಪ್ ಮೊದಲಿಗೆ ಎಷ್ಟು ಸ್ಟ್ರಾಂಗ್ ಆಗಿತ್ತು ಮೊಹಮ್ಮದ್ ಶಮಿ ಇದ್ದಾಗ, ಈಗಷ್ಟು ಸ್ಟ್ರಾಂಗ್ ಈ ಬಾಲಿಂಗ್ ಲೈನಪ್ ಕಾಣಿಸಾಕತ್ತಿಲ್ಲ. ಲಾಸ್ಟಿಗೆ ಈ ಮ್ಯಾಚ್ ಪ್ರೆಡಿಕ್ಷನ್ ಬಗ್ಗೆ ಮಾತಾಡಿದ್ರೆ ಯಾರು ಈ ಮ್ಯಾಚ್ ಗೆಲ್ಲಬಹುದು ಅಂತ ಹೇಳಿ ನನಗನ್ಸೋ ಮಟ್ಟಿಗೆ ಈ ಮ್ಯಾಚ್ ಭಾರಿ ತಿಂಡಿ ಮ್ಯಾಚ್ ಆಗ್ತೈತಿ. ಯಾರು ಗೆಲ್ತಾರ ಅಂತ ಹೇಳೋದು ಅಷ್ಟು ಈಜಿ ಅಲ್ಲ. ಹೈದರಾಬಾದ್ ಬ್ಯಾಕ್ ಟು ಬ್ಯಾಕ್ 200 ರನ್ ಸ್ಕೋರ್ ಮಾಡೈತಿ. ಹೋದ ಮ್ಯಾಚ್ನಾಗ ರೆಕಾರ್ಡ್ ಮಾಡೈತಿ ಅನ್ನೋ ಮಾತ್ರಕ್ಕೆ ಈಸಿಯಾಗಿ ಇಲ್ಲಿ SRH ಗೆಲ್ಲಂಗಿಲ್ಲ. ಅವ್ರ ಹೋಮ್ ಗ್ರೌಂಡ್ನಾಗ GT ಫುಲ್ ಡಾಮಿನೇಟ್ ಮಾಡೈತಿ. ನನಗನ್ಸೋ ಮಟ್ಟಿಗೆ ಈ ಮ್ಯಾಚ್ ಗುಜರಾತ್ ಟೈಟನ್ಸ್ ವಿನ್ ಆಗ್ಬೋದು. ನಿಮಗೇನು ಅನ್ನಿಸ್ತೈತಿ? ಯಾವ ಟೀಮ್ ಈ ಮ್ಯಾಚ್ ಗೆಲ್ಬೋದು ಕಮೆಂಟ್ ಮಾಡಿ ಹೇಳ್ರಿ. ಈಗ ನೆಕ್ಸ್ಟ್ ಇವತ್ತಿನ 2ನೇ ಮ್ಯಾಚ್ IPL 2024ರ 13ನೇ ಮ್ಯಾಚ್ CSK ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್. ಇದು ಎಲ್ಲಿ ನಡೆಯತೈತಿ ಅಂದ್ರೆ ವಿಶಾಖಪಟ್ಟಣಂನಾಗ ನಡೆಯತೈತಿ. ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರ ಹೋಮ್ ಗ್ರೌಂಡ್. ಡೆಲ್ಲಿ ಒಳಗೆ ಮ್ಯಾಚಸ್ ನಡ್ಸೋಕ್ಕಾಗಿಲ್ಲ, ಅದರ ಸಂಬಂಧ ಇಲ್ಲಿ ನಡ್ಸತ್ತಾರ. ಇಲ್ಲಿ ಟೋಟಲ್ 13 ಮ್ಯಾಚ್ ಆಗ್ಯಾವ. ಅದ್ರೊಳಗೆ ಫಸ್ಟ್ ಬ್ಯಾಟಿಂಗ್ ಆಡಿದ ಟೀಮ್ 6 ಮ್ಯಾಚ್ ವಿನ್ ಆದ್ರೆ, ಚೇಸಿಂಗ್ ಮಾಡಿದ ಟೀಮ್ 7 ಮ್ಯಾಚ್ ವಿನ್ ಆಗೈತಿ. ಇದು ಒಂದು ನ್ಯೂಟ್ರಲ್ ಪಿಚ್ ಐತಿ. ಬ್ಯಾಟಿಂಗ್ ಅಷ್ಟು ಸಪೋರ್ಟ್ ಐತಿ, ಬಾಲಿಂಗ್ ಅಷ್ಟು ಸಪೋರ್ಟ್ ಐತಿ ಅಂತೇಳಿ ಏನು ಹೇಳೋಕ್ಕಾಗಂಗಿಲ್ಲ. ಮೇ ಬಿ ಇಲ್ಲಿ ಹೈ ಸ್ಕೋರ್ ಆಗದೇನೂ ಇರ್ಬೋದು. ಇಲ್ಲಾಂದ್ರೆ CSK ಕಡೆ ಹೆಂಗೆ ಬ್ಯಾಟಿಂಗ್ ಲೈನಪ್ ಐತಿ, ಹೈ ಸ್ಕೋರ್ ಆದರೂ ಆಗ್ಬೋದು. ಈ ಪಿಚ್ನಾಗಿಂದ ಎವರೇಜ್ ಸ್ಕೋರ್ 157. ಹೆಡ್ ಟು ಹೆಡ್ ರೆಕಾರ್ಡ್ಸ್ ಬಗ್ಗೆ ಮಾತಾಡಿದ್ರೆ ಟೋಟಲ್ IPL ಹಿಸ್ಟ್ರಿ ಒಳಗೆ ಈ 2 ಟೀಮ್ ನಡು 30 ಸಲ ಮುಖಾಮುಖಿ ಆಗೈತಿ. ಅದರೊಳಗೆ 10 ಸಲ ಡೆಲ್ಲಿ ಕ್ಯಾಪಿಟಲ್ಸ್ ಗೆದ್ರೆ, 20 ಸಲ CSK ಗೆದ್ದೈತಿ. ಟೀಮ್ ನ್ಯೂಸ್ ಬಗ್ಗೆ ಮಾತಾಡಿದ್ರೆ CSK ಕಡೆ ಅವರು ಈಗ 2 ಮ್ಯಾಚ್ ವಿನ್ ಆಗಿ ಟೇಬಲ್ ಟಾಪ್ನಾಗ ಅದಾರ. ಈ 1 ಮ್ಯಾಚ್ RCB ಜೊತೆ ಗೆದ್ರ, 2ನೇ ಮ್ಯಾಚ್ ಗುಜರಾತ್ ಟೈಟನ್ಸ್ ಜೊತೆ ವಿನ್ ಆಗ್ಯಾರ. ಒಂದು ಪರ್ಫೆಕ್ಟ್ ಟೀಮ್ CSK ಈ ಸಲ ಐತಿ. CSK ಎಲ್ಲಿ ಏನು ಕೊರತೆ ಇಲ್ಲ.
ಓಪನಿಂಗ್ ತೊಗೋರಿ, ಮಿಡಲ್ ಆರ್ಡರ್ ತೊಗೋರಿ, ಲೋಡ್ ಆರ್ಡರ್ ತೊಗೋರಿ, ಬೌಲಿಂಗ್ ತೊಗೋರಿ, ಸ್ಪಿನ್ ತೊಗೋರಿ, ಪೇಸ್ ತೊಗೋರಿ, ಎಲ್ಲಿ ಏನೂ ಸಮಸ್ಯೆ ಇಲ್ಲ. ಸಿ ಎಸ್ ಕೆಗೆ ಒಂದು ಪರ್ಫೆಕ್ಟ್ ಟೀಮ್, ಪರ್ಫೆಕ್ಟ್ ಸ್ಕ್ವಾಡ್, ಪರ್ಫೆಕ್ಟ್ ಅಂದ್ರೆ ಸಿ ಎಸ್ ಕೆ. ಅದೇ ಈ ಕಡೆ ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ ನ್ಯೂಸ್ ಬಗ್ಗೆ ಮಾತಾಡಿದ್ರೆ, ಇದು ಅವರ ಆಡಿದ್ದ 2 ಮ್ಯಾಚ್ನಾಗ 2-2 ಸೋತ್ ಬರತೈತಿ. ಒಂದು ಮೇನ್ ಏನಂದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರ ಓಪನರ್ಸ್ ಆದ ಡೇವಿಡ್ ವಾರ್ನರ್, ಮಿಚೆಲ್ ಮಾರ್ಷ್ ಇವರಿಬ್ಬರ ಮ್ಯಾಗ ಭಾಳ ಡಿಫೆಂಡ್ ಆಗೈತಿ. ಇನ್ನು ರಿಷಬ್ ಪಂತ್ ಅವರು ಭಾಳ ವರ್ಷದಿಂದ ಇಂಜುರಿದಿಂದ ಹೊರಗೆ ಬಂದು ಆಡತ್ತಾರ. ಅವರು ಒಂದು ಟಚ್ನಾಗ ಕಾಣಿಸತ್ತಿಲ್ಲ. ಈಗ ಪಾಯಿಂಟ್ಸ್ ಟೇಬಲ್ನಾಗ ಬಾಟಮ್ನಾಗೆ ಅದಾರ. ಪೂರ್ತಿ ತೆಳಗೆ ಮುಂಬೈದವ್ರು ಅದಾರ ಅನ್ಸೋದು. ಅವ್ರಕ್ಕಿಂತ ಒಂದು ಸ್ವಲ್ಪ ಮ್ಯಾಗ ಡೆಲ್ಲಿ ಕ್ಯಾಪಿಟಲ್ಸ್ದವ್ರು ಅದಾರ. ಈ ಮ್ಯಾಚ್ನಾಗ ಡೆಲ್ಲಿ ಕ್ಯಾಪಿಟಲ್ಸ್ ಸೋಲ್ತೈತಿ 100% ಅಂತೇಳಿ ನನಗೆ ಅನ್ಸತೈತಿ. ಯಾಕಂದ್ರೆ ಸಿ ಎಸ್ ಕೆಗೆ ಸೋಲ್ಸೋದು ಅಷ್ಟು ಈಸಿ ಅಲ್ಲ, ಅದು ಯಾವುದೇ ಟೀಮ್ ಆಗಿರಲಿ. ಹೌದು ಇಲ್ಲೋ ಕಮೆಂಟ್ ಮಾಡಿ ಹೇಳ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಾಕೋಬೇಡ್ರಿ. ಮತ್ತೆ ಜಲ್ದಿ ಸಿಗೋನು. ಜೈ ಕರ್ನಾಟಕ.